ನಮಸ್ಕಾರ ಸರ್. ನಮಸ್ತೆ. ಸರಿ ಕೇಳಿಸ್ತಾ ಇದೆಲ್ಲ? ಕೇಳಿಸ್ತಾ ಇದೆ. ಅದೇನು ಆಚಾರ್ಯ ಶುರು ಮಾಡ್ಬೋದು ನಾನು ಆಚಾರ್ಯ. ಶ್ರೀ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮೋ ನಮಃ. ಕೃಷ್ಣಂ ರಾಮನಾಥಸಿಂಹಂ ವ್ಯಾಸಂ ತದಾ ಗುರುನ್ ಅಪ್ಲಮಂ ಮಂಗರಗಿತಂ ಮರಣಂ ಯೋನಂ ಸದಾ ಆನಂದ ತೀರ್ಥಮಿತ್ರಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯಚ್ಚಿಕಜಗೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಸನ್ಮತಾಯ ಅದತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿ ಚಂದನಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿನಾಮಾಕೃತಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತೆ ಓಂ. ನಿನ್ನೆ ನಾವು ಯಾವ್ದು ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ ಓಂ ನೇತರೋನುಪಪತ್ತೇ ಓಂ ಆ ಸೂತ್ರ ಏನ್ರಿ? ನಮಸ್ಕಾರ. ನೇತರೋನುಪಪತ್ತೇ ಓಂ ಅಂತನ್ನುವ ಸೂತ್ರದ ವಿಚಾರ ಮಾಡಿದ್ದೇವೆ. ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತ ಅನ್ನೋ ಕಡೆಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತನ್ನುವಂತಹ ಯಾವ ಮಂತ್ರವರ್ಣವಿದೆಯೋ ಅದರಿಂದ ಲಕ್ಷಣ ಸತ್ಯತ್ವಾದಿ ಲಕ್ಷಣೋಪೇತನಾಗಿ ಆನಂದಮಯಾದಿ ರೂಪವೇ ಪ್ರತಿಪಾದ್ಯವಾಗಿದೆ. ಆದ್ದರಿಂದಾಗಿ ಆ ಲಕ್ಷಣ ಇದು ಬ್ರಹ್ಮಾದಿಗಳಿಗೆ ಇಲ್ಲ. ಆದ್ದರಿಂದ ಬ್ರಹ್ಮಾದಿಗಳು ಆನಂದಮಯಾದಿ ಶಬ್ದ ಪ್ರತಿಪಾದ್ಯರಲ್ಲ. ಆಮೇಲೆ ಅದರ ಮುಂದಿನ ಸೂತ್ರದಲ್ಲಿ ಓಂ ನೇತರೋಪತ್ತೇಹೆ ಅಂತ ಹೇಳಿದಾಗ ಯಾಕೆ ಬ್ರಹ್ಮಾದಿಗಳೇ ಮಂತ್ರವರ್ಣದಿಂದ ಪ್ರತಿಪಾದ್ಯ ಅಂತ ಹೇಳ್ಬೋದಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಹೇಳಿದ್ರು ಇತರಹ ಅಂದ್ರೆ ಭಗವಂತನಿಂದಾಗಿ ಅನ್ಯರಾದಂತಹ ಯಾವ ಚತುರ್ಮುಖಾದಿಗಳಿದ್ದಾರೋ ಇವರು ನ ಅಂದ್ರೆ ಅನ್ನಮಯಾದಿ ಶಬ್ದ ಪ್ರತಿಪಾದ್ಯರಲ್ಲ. ಅನುಪಪತ್ತೇಹೆ ಯಾಕೆ
ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿ ಬ್ರಹ್ಮಜ್ಞಾನದಿಂದಾಗಿ ಮೋಕ್ಷವನ್ನು ಹೇಳ್ತಾ ಇದ್ದಾರೆ ಅಂಥವರೇ ಅನ್ನಮಯಾದಿ ಶಬ್ದ ಪ್ರತಿಪಾದ್ಯರು. ಚತುರ್ಮುಖಾದಿಗಳ ಜ್ಞಾನದಿಂದ ಮೋಕ್ಷವಾಗೋದಕ್ಕೆ ಸಾಧ್ಯವಾ? ಇಲ್ಲ. ಹಾಗಾಗಿ ಅವರು ಅನ್ನಮಯಾದಿ ಶಬ್ದ ಪ್ರತಿಪಾದ್ಯರಲ್ಲ. ಇದು ನೇತೃಣೋಪತ್ತೆ ಅಂತ ಸೂತ್ರದಲ್ಲಿ ವಿಚಾರ ಮಾಡಿದ್ದೇವೆ. ಈಗ ಇನ್ನೊಂದು ಅಂಶ ಏನಂದ್ರೆ, ನಾವು ಮೊದಲನೇ ಸೂತ್ರದಿಂದ ಆರಂಭಿಸಿಕೊಂಡು ಓಂ ಮಧಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರನ ಆರಂಭಿಸಿಕೊಂಡು ಇಷ್ಟವರೆಗೆ ಸೂತ್ರದ ವಿಚಾರ ಮಾಡ್ತಾ ಒಂದು 16 ಸೂತ್ರ 17 ಸೂತ್ರವರೆಗೆ ಬಂದಿದೆ. ಪ್ರತಿಯೊಂದು ಸೂತ್ರದಲ್ಲೂ ಯಾವುದೋ ಒಂದು ಶ್ರುತಿಯನ್ನು ತಗೊಂತಾ ಇದ್ರು ವೇದವನ್ನು. ಉದಾಹರಣೆಗೆ ನೇತೃಣೋಪತ್ತೆ ಅಂತನೋ ಕಡೆಗೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ವಿಚಾರ ಮಾಡಿದ್ದಾರೆ. ಆಮೇಲೆ ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತನೋ ಕಡೆಗೆ ಸತ್ಯಂ ಜ್ಞಾನವಂತಂ ಬ್ರಹ್ಮ ಅಂತನೋ ಶ್ರುತಿಯನ್ನು ತಗೊಂಡ್ರು. ಆಮೇಲೆ ತದ್ಧೇತು ವ್ಯಪದೇಶಾಚ ಅಂತನೋ ಹಿಂದಿನ ಸೂತ್ರದಲ್ಲಿ ಹೋ ಹ್ಯೇವಾನ್ಯತ್ತಾನ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತನ್ನುವಂತಹ ಶ್ರುತಿಯನ್ನು ಅಲ್ಲಿ ತಗೊಂಡ್ರು. ಹೀಗೆ ಹಿಂದಿನ ಪ್ರತಿಯೊಂದು ಸೂತ್ರ ಒಂದೊಂದು ಶ್ರುತಿಯನ್ನು ತಗೊಂಡ್ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸುಮಾರು ಇಲ್ಲೆಲ್ಲಾ ಸೂತ್ರಗಳಲ್ಲೂ ತಗೊಳ್ಳುವ ಶ್ರುತಿ ಎಲ್ಲಿಂದ ತಗೊಂತಾ ಇದ್ದಾರೆ ಅಂದ್ರೆ ತೈತ್ರಿಯ ಉಪನಿಷತ್ತು, ಶಿಕ್ಷಾವಲ್ಲಿ, ಭೃಗೊಳ್ಳಿ, ಆನಂದವಳ್ಳಿ ನಾವೇನು ಕೇಳ್ತೇವೆ ತೈತ್ರಿಯ ಉಪನಿಷತ್ತು. ಆ ತೈತ್ರಿಯ ಉಪನಿಷತ್ತಿನಲ್ಲಿರುವಂತಹ ಒಂದೊಂದು ವಾಕ್ಯದ ತಗೊಂಡು ವಿಚಾರ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ. ಇನ್ನೊಂದು ಅಂಶ ನಾನು ಮೊದಲಿಗೆ ಪ್ರಾರಂಭದಲ್ಲಿ ಹೇಳಬೇಕಾಗಿತ್ತು. ಯಾಕೆಂದ್ರೆ ಈ ಒಟ್ಟಾರೆ ನಿಮಗೆ ಬ್ರಹ್ಮಮೀಮಾಂಸಾ ಶಾಸ್ತ್ರವೇ ಹೊರಟಿದ್ದು ವೇದಾರ್ಥ ವಿಚಾರ ಮಾಡೋದಕ್ಕಾಗಿ, ವೇದಾರ್ಥದ ವಿಚಾರವನ್ನು ಮಾಡೋದಕ್ಕಾಗಿ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತನೂ ಹೊರಟಿದೆ. ಆ ವೇದಾರ್ಥ ವಿಚಾರವನ್ನು ಮಾಡೋದು ಹೇಗೆ? ಒಂದು ಸೂತ್ರ, ಆ ಸೂತ್ರಕ್ಕೆ ಒಂದು ವೇದದ ವಾಕ್ಯವನ್ನು ತೆಗೆದುಕೊಳ್ಳೋದು, ಆ ವೇದ ವಾಕ್ಯದ ಮೇಲೆ ಪ್ರಶ್ನೆ ಮಾಡ್ಕೊಳ್ಳೋದು, ಅದರ ಮೇಲೆ ಸಂಶಯವನ್ನು ತೋರಿಸಿ ಅದಕ್ಕೊಂದು ಪೂರ್ವ ಪಕ್ಷ, ಅದಕ್ಕೊಂದು ಸಿದ್ಧಾಂತ, ಹೀಗೆ ಒಂದೊಂದು ವಾಕ್ಯಗಳನ್ನು ತೆಗೆದುಕೊಂಡು ನಿರ್ಣಯ ಮಾಡ್ತಾರೆ. ಅದಕ್ಕಾಗಿನೇ ವೇದಾರ್ಥ ಮೀಮಾಂಸಾ ಅಂತೂ ಕರೀತಾರೆ. ವೇದಾರ್ಥ ಮೀಮಾಂಸಾ ಅಂದ್ರೆ ವೇದಾರ್ಥ ವಿಚಾರವನ್ನು ಮಾಡ್ತಾರೆ. ಅದಕ್ಕೆ ಒಂದೊಂದು ವೇದವನ್ನು ತೆಗೆದುಕೊಂಡು ಸ್ವೀಕಾರ ಮಾಡಿ ಅದನ್ನು ಸೂತ್ರದಲ್ಲೇ ಸೂಚನೆ ಮಾಡಿರ್ತಾರೆ, ಅದನ್ನು ನಮಗೆ ತೋರಿಸ್ಕೊಡ್ತಾರೆ. ಹಾಗೆ ಒಂದೊಂದು ಸೂತ್ರಕ್ಕೆ ಒಂದೊಂದು ಶ್ರುತಿ ಅಂತ ತಗೊಂಡು ವಿಚಾರ ಮಾಡಿದೆ. ಅಷ್ಟೇ ಇದರ ಅಭಿಪ್ರಾಯ, ಒಂದು ಶ್ರುತಿಯನ್ನು ತೆಗೆದುಕೊಂಡಿದ್ದಾರೆ, ಹಾಗಾದ್ರೆ ಈ ಸೂತ್ರದಲ್ಲಿ ಕೇವಲ ಒಂದೇ ವೇದ ವಾಕ್ಯದ ಸಮನ್ವಯವನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಬಾರದು. ಇದು ಪ್ರಧಾನವಾದದ್ದು. ಒಂದೊಂದು ವಾಕ್ಯದಲ್ಲೂ ಕೂಡ ಅನೇಕ ವೇದ ವಾಕ್ಯದ ಸೂತ್ರದಲ್ಲೂ ಕೂಡ ಅನೇಕ ವೇದ ವಾಕ್ಯದ ವಿಚಾರ. ಅಂದರೆ ಒಂದು ಯುಕ್ತಿಯನ್ನು ಒಂದು ಸೂತ್ರದಲ್ಲಿ ಸೂಚನೆ ಮಾಡುತ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತಂದ್ರು. ಅಂದ್ರೆ ಏನು? ಈ ಮಂತ್ರವರ್ಣದಿಂದ ಪ್ರತಿಪಾದ್ಯನಾದವನು, ಇಂತಹ ಲಕ್ಷಣ ವಿಶಿಷ್ಟನಾದವನು ಅಂತಂದಾಗ ಅಲ್ಲಿ ಕೇವಲ ಅನ್ನಮಯ, ಪ್ರಾಣಮಯ, ಮನೋಮಯ ಇಷ್ಟೇ ಶಬ್ದ ಇರೋದಿಲ್ಲ. ಆ ಪ್ರಕರಣದಲ್ಲಿ ಇನ್ನೆಷ್ಟು ಕೆಲವು ಅನೇಕ ಶಬ್ದಗಳನ್ನು ಹೇಳಿರ್ತಾರೆ. ಅದೆಲ್ಲವೂ ಪರಮಾತ್ಮನನ್ನೇ ಹೇಳ್ಕೊಡ್ಬೇಕು. ಯಾಕೆ ಮಾಂತ್ರವರ್ಣಿಕೆ ಅಂತ ಹೀಗೆ ಅನೇಕ ಶಬ್ದಗಳ ಸಮನ್ವಯ ಮಾಡೋದಕ್ಕೂ ಕೂಡ ಉಪಯೋಗಿ ಅಂತ ಆಗತ್ತೆ. ಇಷ್ಟು ವಿಚಾರ ಮಾಡಿ ಮುಂದೆ ಇವತ್ತಿನ ಸೂತ್ರ 17ನೇ ಸೂತ್ರ, ಓಂ ಭೇದವ್ಯಪದೇಶಾಚ ಓಂ ಅಂತನ್ನುವಂತಹ ಸೂತ್ರ. ಈ ಭೇದವ್ಯಪದೇಶಾಚ ಅಂತ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಚತುರ್ಮುಖಾದೇಹೇ ಆನಂದಮಯಸ್ಯ ಭೇದಕ ಧರ್ಮೋಕ್ತೇಶ್ಚ ನ ಆನಂದಮಯ ಇತರಃ ಇತ್ಯರ್ಥಃ. ಏನು? ಚತುರ್ಮುಖಾದಿ ಪ್ರಪಂಚ, ಚತುರ್ಮುಖ ಬ್ರಹ್ಮದೇವರನ್ನೇ ಆರಂಭ ಮಾಡಿಕೊಂಡು ಸಮಗ್ರವಾದಂತಹ ಏನು ಪ್ರಪಂಚವಿದೆಯೋ ಇವರು ಅನ್ನಮಯಾದಿ ಶಬ್ದ ಪ್ರತಿಪಾದ್ಯರಲ್ಲ ಅಂತ ಅನ್ನೋದಕ್ಕೆ ಹಿಂದೆ ಒಂದು ಯುಕ್ತಿಯನ್ನು ಕೊಟ್ರು. ನೇತರೋಣ ಉಪಪತ್ತೆ ಅಂತನೋ ಯುಕ್ತಿಯನ್ನು ಕೊಟ್ರು. ಮಾತ್ರವರ್ಣಿಕಮೇವ ಚ ಗೀಯತೆ ಅಂತನೋ ಸೂತ್ರದಿಂದ ಸೂಚನೆ ಮಾಡಿದರು. ಅಷ್ಟೇ ಅಲ್ಲ, ವೇದ ವ್ಯಪದೇಶಾಚ ಅಂದರೆ ವೇದ ವ್ಯಪದೇಶಾಚ ಅಂದ್ರೆ ಅರ್ಥವೇನೆಂದ್ರೆ ಚತುರ್ಮುಖ ಬ್ರಹ್ಮರು ಅಥವಾ ಸಮಗ್ರವಾದ ಪ್ರಪಂಚ ಇವರು ಅನ್ನಮಯಾದಿ ಆನಂದಮಯ ಇತ್ಯಾದಿ ಶಬ್ದ ಪ್ರತಿಪಾದ್ಯನಾದವನು ಯಾರಿದ್ದಾರೋ ಅವರಿಗಿಂತಲೂ ವಿಲಕ್ಷಣನಾಗಿದ್ದಾನೆ, ಭಿನ್ನನಾಗಿದ್ದಾನೆ ಅಂತನ್ನೋದಕ್ಕಾಗಿ ಭೇದಕ ಅಂತಂದ್ರೆ
ಭೇದವನ್ನು ತಂದುಕೊಡುವ, ಇವನು ವಿಲಕ್ಷಣ. ಸಮಗ್ರವಾದ ಪ್ರಪಂಚ ಬೇರೆ, ದೇವರು ಬೇರೆ. ಹೊರತು ಪ್ರಪಂಚಕ್ಕೂ ಪರಮಾತ್ಮನಿಗೂ ಅಭೇದವಿಲ್ಲ, ಇಬ್ಬರಿಗೂ ಭೇದವೇ ಇದೆ ಅಂತ ಭೇದಕವಾದ ಭೇದವನ್ನು ತಂದುಕೊಡುವಂತಹ ಧರ್ಮ, ಅಂತಹ ಧರ್ಮವನ್ನು ಪರಮಾತ್ಮ ಪಡೆದಿದ್ದಾನೆ. ಪರಮಾತ್ಮನಲ್ಲಿರುವ ಧರ್ಮಕ್ಕೆ ವಿಪರೀತವಾದ ಧರ್ಮಗಳನ್ನು ಬ್ರಹ್ಮದೇವರು ಪಡೆದಿದ್ದಾರೆ. ಅಂದ ಮೇಲೆ ಅನ್ನಮಯಾದಿ ಶಬ್ದದಿಂದ ಬ್ರಹ್ಮದೇವರು ಚತುರ್ಮುಖನು ಪ್ರತಿಪಾದ್ಯ ಅಂತ ಹೇಗೆ ಹೇಳೋದು? ಸರ್ವತಾ ಪ್ರತಿಪಾದ್ಯರಲ್ಲ ಅಂತ ನಾವು ಹೀಗೆ ತಿಳ್ಕೊಳ್ಬೇಕು. ಹೇಗೆ, ಎಲ್ಲಿ ಹೇಳಿದ್ದಾರೆ ಭೇದಕವಾದ ಧರ್ಮವನ್ನು? ಹಾಗಾದ್ರೆ ಇಲ್ಲೊಂದು ಶ್ರುತಿ ಬೇಕಲ್ವಾ? ಯಾವ ಶ್ರುತಿಯಲ್ಲಿ ವಿಚಾರ ಮಾಡಿದ್ದಾರೆ ಅಂತ ನಮ್ಮ ಪ್ರಶ್ನೆ ಬರುತ್ತೆ. ಯಾವ ಶ್ರುತಿ ಅಂತಂದ್ರೆ ಅದೇ ನಮಗೆ ಉಪನಿಷತ್ತಿನಲ್ಲಿ ಬರುವಂತಹ ಶ್ರುತಿ ಭಾಗ. ತೈತ್ರಿ ಉಪನಿಷತ್ತಿನಲ್ಲಿ ಸಯೇಕೋ ತೇ ಶತಂ ಪ್ರತಾಪತೇರಾನಂದಾಹ ನೋಡಿದ್ರೆ ಕೊನೆಯ ಭಾಗದಲ್ಲಿ ಬರುತ್ತೆ. ಇದು ತುಂಬಾ ದೀರ್ಘವಾಗಿದೆ, ಸುಮಾರು 1.5 ಪೇಜು ಶ್ರುತಿ ಇದೆ, ವೇದ ಇದೆ ಉಪನಿಷತ್ತಿನಲ್ಲಿ. ತೇ ಶತಂ ಪ್ರತಾಪತೇರಾನಂದಾಹ ಏಕ ಕರ್ಮದೇವಾನಾಂ ದೇವಾನಾಮಾನಂದ ಇತ್ಯಾದಿಯಾಗಿ ನಂತರ ಗಂಧರ್ವರು, ಪಿತೃಗಳು, ಹೀಗೆ ಯಕ್ಷ ಕಿನ್ನರ ಕಲಗಿಂದ ಆರಂಭಿಸಿಕೊಂಡು ಚತುರ್ಮುಖ ಬ್ರಹ್ಮದೇವರ ಪರ್ಯಂತವಾಗಿ ಯಾರ್ಯಾರ ಆನಂದ ಎಷ್ಟೆಷ್ಟು ಉತ್ತಮ, ಯಾರಿಗಿಂತಲೂ ಯಾರು ಹೆಚ್ಚು ಆನಂದವನ್ನು ಪಡೆದಿದ್ದಾರೆ, ಅವರಿಗಿಂತಲೂ ಇನ್ನೊಬ್ಬರು ಎಷ್ಟು ಆನಂದ ಪಡೆದಿದ್ದಾರೆ ಅಂತ ಹೀಗೆ ತಾರತಮ್ಯಾನುಸಾರವಾಗಿ ಹೇಳ್ತಾ ಹೋಗಿ ಸಯೇಕೋ ಬ್ರಹ್ಮನ ಆನಂದ ಅಂತ ಹೇಳಿ ಬ್ರಹ್ಮದೇವರನ್ನು ಹೇಳಿ ಬ್ರಹ್ಮದೇವರಿಗೆ ಇಂತಹ ಪರಿಮಿತವಾದಂತಹ ಆನಂದ ಅಂತ ಅನ್ನೋದಿದೆ ಅಂತ ಹೇಳಿದ್ದಾರೆ. ಆ ಚತುರ್ಮುಖ ಬ್ರಹ್ಮದೇವರ ಆನಂದ ಎಷ್ಟು ಅಂತ ಕೇಳಿದಾಗ ಇಷ್ಟು, ಇವರಿಗಿಂತಲೂ ಇಷ್ಟು ಪಟ್ಟು ಹೆಚ್ಚಾದ ಆನಂದ ಚತುರ್ಮುಖ ಬ್ರಹ್ಮದೇವರಿಗಿದೆ ಅಂತ ಹೇಳಿ ಮುಗಿದ ಮೇಲೆ ಕೊನೆಗೆ ಯಥೋ ವಾಚೋ ನಿವರ್ತಂತೆ ಅಪ್ರಾಹಪ್ಯ ಮನಸಾ ಸಹ ಆನಂದಂ ಬ್ರಹ್ಮನೋ ವಿದ್ವಾನ್ ನ ಬಿಬೇದಿ ಕದಾಚನೇತಿ ಅಂತ ಇತ್ಯಾದಿಯಾಗಿ ಭಗವಂತ ನಾರಾಯಣ ಅವನ ಆನಂದ ಅಂತನೋದು ಎಷ್ಟು ಅಂತಂದ್ರೆ ಅನಂತವಾದ ಆನಂದ, ಅಲ್ಪವಾದ ಆನಂದ ಅಲ್ಲ. ಚತುರ್ಮುಖಾದಿ ಬ್ರಹ್ಮದೇವರಿಗಿಂತಲೂ ಕೋಟಿ ಪಟ್ಟು ಅನಂತ ಪಟ್ಟು ಉತ್ತಮವಾದ, ಅಷ್ಟು ಹೆಚ್ಚಾದ ಪೂರ್ಣವಾದಂತ ಆನಂದ ಅಂತನೋದಿದೆ. ಯಾರಿಗೆ ಅಂತಂದ್ರೆ ಪರಮಾತ್ಮನಿಗೆ ಅಂತ ಹೇಳಿದ್ದಾರೆ, ಪೂರ್ಣಾನಂದತ್ವವನ್ನು ಹೇಳಿದ್ದಾರೆ. ಇದರಿಂದ ಏನಾಯ್ತು? ಬ್ರಹ್ಮಾದಿಗಳ ಆನಂದಕ್ಕಿಂತಲೂ ಭಗವಂತನ ಆನಂದ ಅನಂತ ಪಟ್ಟು ಹೆಚ್ಚಾಗಿದೆ ಅಂತಂದ ಮೇಲೆ ಅವನಿಗಿಂತ ಹೆಚ್ಚಾದ ಆನಂದ ಮತ್ತೊಬ್ಬರಿಗೆ ಯಾರಿಗೂ ಇಲ್ಲ ಅಂತ ಈ ಒಂದು ವೇದ ಭಾಗದಲ್ಲಿ, ಉಪನಿಷತ್ತಿನ ಭಾಗದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಇದರಿಂದ ನಮಗೇನ್ ಗೊತ್ತಾಗತ್ತೆ? ಚತುರ್ಮುಖ ಬ್ರಹ್ಮದೇವರು ಬೇರೆ, ಪರಮಾತ್ಮ ಬೇರೆ. ಅಷ್ಟೇ ಅಲ್ಲ, ಅಂತಹ ಪೂರ್ಣವಾದ ಆನಂದವನ್ನು ಪಡೆದ ತಾರತಮ್ಯದಲ್ಲಿ ಉತ್ತಮನಾದ ಯಾವ ಪರಮಾತ್ಮ ಇದ್ದಾನೋ ಅವನೇ ನಿಜವಾದ ಆನಂದಮಯ. ಉಳಿದವರು ಯಾರು ಆನಂದಮಯರು ಅಲ್ಲೇ ಅಲ್ಲ. ಹಾಗಾಗಿ ಆನಂದಮಯ, ಅನ್ನಮಯಾತಿ ಇತ್ಯಾದಿ ಶಬ್ದಗಳಿಂದ ಚತುರ್ಮುಖರು ಸರ್ವತಾ ಪ್ರತಿಪಾದ್ಯರಲ್ಲ, ಪರಮಾತ್ಮನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಇಷ್ಟು ಈ ಭೇದ ಉಪದೇಶಾಚ ಅಂತ ಅನ್ನೋದಕ್ಕೆ ವ್ಯಾಖ್ಯಾನ. ಇನ್ನ ಇಲ್ಲಿ ಇನ್ನೊಂದು ಅಂಶ ನಾವು ತಿಳ್ಕೊಳ್ಬೇಕಂದ್ರೆ, ಇದೇ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಸುಧಾದಲ್ಲಿ ಬೇರೆ ರೀತಿಯಾಗಿ ಬೇರೆ ರೀತಿಯಾಗಿ ಅಂದ್ರೆ ಇದನ್ನು ತಗೊಂತಾರೆ, ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಏನಂತಂದ್ರೆ, ನೀವು ಹೇಳಿದ್ರಿ ಅಂದ್ರೆ ಬೇರೆ ರೀತಿಯಾಗಿ ಅಂತಂದ್ರೆ ಈ ಸಿದ್ಧಾಂತವನ್ನೇ ಪೂರ್ವ ಪಕ್ಷವನ್ನಾಗಿ ಮಾಡಿಕೊಂಡು ಅದಕ್ಕೆ ಮತ್ತೊಂದು ರೀತಿಯಾಗಿ ಸಮಾಧಾನವನ್ನು ಕೊಡೋದಕ್ಕಾಗಿ ಈ ಸೂತ್ರವನ್ನು ಬಳಸ್ಕೊಳ್ತಾರೆ. ಹೇಗೆ? ಈಗ ಈ ಭೇದ ವ್ಯಪದೇಶಾಚ ಅಂತ ಅನ್ನೋ ಸೂತ್ರ ಏನಿದೆ, ಇದನ್ನು ನೀವು ಹೇಗೆ ನಿರ್ಣಯ ಮಾಡಿದ್ರಿ? ಯಾವ ರೀತಿಯಾಗಿ? ಹೀಗೆ ಪ್ರಶ್ನೆ ಬಂತು. ಪ್ರಶ್ನೆ ಬಂದಾಗ ಇಲ್ಲ, ಭೇದವಿದೆ, ಬ್ರಹ್ಮದೇವರಿಗೂ ಪರಮಾತ್ಮನಿಗೂ ಭೇದವಿದೆ, ಯಾಕೆಂದ್ರೆ ಆನಂದದಲ್ಲಿ ತಾರತಮ್ಯವನ್ನು ಹೇಳಿದ್ದಾರೆ ಅಂತ ಮಾಡಿದ್ರಿ. ಇದನ್ನೇ ಪೂರ್ವ ಪಕ್ಷವನ್ನಾಗಿ ಮಾಡಿಕೊಂಡು ಭೇದಕವಾದ ಧರ್ಮವನ್ನು ಹೇಳಿದ್ದಾರೆ ಅಂತಂದ್ರೆ ಹಾಗೆ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಜೀವನಿಗೂ ಬ್ರಹ್ಮನಿಗೂ ಅಭೇದವಿದೆ ಅಂದರೆ ಪರಮಾತ್ಮನಿಗೂ ಚತುರ್ಮುಖ ಬ್ರಹ್ಮದೇವರೇ ಆರಂಭ ಮಾಡಿಕೊಂಡು ಸಮಗ್ರವಾದ ಪ್ರಪಂಚಕ್ಕೂ ಅಭೇದವಿದೆ. ಅಭೇದವಿದ್ದ ಮೇಲೆ
ಬ್ರಹ್ಮದೇವರ ಧರ್ಮವೇನು, ದೇವರ ಧರ್ಮವೇನು, ಎಲ್ಲ ಒಂದೇ. ಯಥೋ ವಾಚೋ ನಿವರ್ತಂತೆ ಆನಂದಂ ಬ್ರಹ್ಮಣೋ ವಿದ್ವಾನ್ ಇತ್ಯಾದಿಯಾಗಿ ಅನಂತವಾದ ಆನಂದವನ್ನು ಪಡೆದವನು ಪರಮಾತ್ಮ ಅಂತ ಹೇಳಿದ್ರೆ ಬ್ರಹ್ಮದೇವರಿಗೂ ಹೇಳಿದಂತೇನೆ ಆಯ್ತು. ಯಾಕೆ ಬ್ರಹ್ಮನಿಗೂ ಪರಮಾತ್ಮನಿಗೂ ಅಭೇದವಿದೆ ಅಂದ್ಮೇಲೆ ಭೇದಕವಾದಂತಹ ಭೇದ ವ್ಯಪದೇಶಾಚ ಅಂತ ಅನ್ನೋದ್ರಿಂದ ಏನು ಪರಮಾತ್ಮ ಇವನು ಬ್ರಹ್ಮದೇವರಿಂದ ಭಿನ್ನನಾಗಿದ್ದಾನೆ ಅಂತ ಅನ್ನೋದಕ್ಕೆ ಏನ್ ಧರ್ಮ ಹೇಳದಂಗಾಯ್ತು ನೀವು. ಏನಿದ್ರೂ ಇಬ್ಬರಿಗೂ ಅಭೇದವಿದೆ. ಅಭೇದವಿದ್ದ ಮೇಲೆ ನೀವು ಹೇಳುವಂತೆ ಪರ್ವತ ಹೇಳೋದಕ್ ಸಾಧ್ಯವಿಲ್ಲ ಅಂತಂದ್ರೆ ಅದಕ್ಕೆ ಓಂ ಭೇದ ವಿಪದೇಶಾಚ ಓಂ ಅಂತ ಸೂತ್ರವನ್ನು ಬಳಸ್ಕೊಳ್ತಾರೆ. ಅಂದರೆ ಕೇವಲ ಚತುರ್ಮುಖಾದಿ ಬ್ರಹ್ಮದೇವರು ಪರಮಾತ್ಮನಿಂದಾಗಿ ಭಿನ್ನನಾಗಿದ್ದು ಆನಂದಮಯಾದ ಶಬ್ದ ಪ್ರತಿಪಾದ್ಯರಾಗಿದ್ದಾರೆ ಅಂತ ಅಷ್ಟೇ ಅಲ್ಲ, ಆ ಚತುರ್ಮುಖಾದಿ ಬ್ರಹ್ಮದೇವರಿಗೂ ಮತ್ತೆ ಪರಮಾತ್ಮನಿಗೂ ಅಭೇದವನ್ನು ಈ ಅರ್ಥದಲ್ಲೂ ಬಳಸ್ಕೊಳ್ತಾರೆ. ಅಂದರೆ ಉಪನಿಷತ್ತಿನಲ್ಲಿ ಯಶ್ಚಾಯಂ ಪುರುಷೇ ಯಶ್ಚ ಸಾವಾದಿತ್ಯೇ ಸ ಏಕಃ ಅಂತ ಹೀಗೆ ಭೇದವನ್ನು ಹೇಳುವಾಗ ಆ ಭೇದಕ್ಕೆ ಅಧಿಷ್ಠಾನನಾದವನು ಯಾರು ಅಂದ್ರೆ ಪರಮಾತ್ಮ ಅಂತ ಹೇಳಿದ್ದಾರೆ. ಯಶ್ಚಾಯಂ ಪುರುಷೇ ಯಶ್ಚಾಸೌ ಆದಿತ್ಯೇ ಸ ಏಕಃ ಅಂತ ಇತ್ಯಾದಿಯಾಗಿ ಆ ಭೇದವನ್ನು ಹೇಳೋದಕ್ಕೆ ಅಧಿಷ್ಠಾನನಾದವನು ಪರಮಾತ್ಮ ಅಂತ ಹೇಳಿದ್ದಾರೆ. ಅಂದ ಮೇಲೆ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಒಂದು ಪಕ್ಷಿ ಇದೆ ಅಂತ ಇಟ್ಕೊಳ್ರಿ. ಪಕ್ಷಿಗೆ ಅಧಿಷ್ಠಾನ, ಪಕ್ಷಿ ಎಲ್ಲಿ ಹಾರ್ತಾ ಇದೆ? ಆಕಾಶದಲ್ಲಿ ಹಾರ್ತಾ ಇದೆ. ಹಾಗಾಗಿ ಆಕಾಶದಲ್ಲಿ ಹಾರುವಂತಹ ಯಾವ ಪಕ್ಷಿ ಇದೆಯೋ ಆ ಪಕ್ಷಿಗೂ ಆ ಆಕಾಶಕ್ಕೂ ಅಭೇದವನ್ನು ಹೇಳೋದಕ್ಕೆ ಸಾಧ್ಯವಾ? ಆ ಪಕ್ಷಿ ಇದು ಆಶ್ರಿತವಾಗಿದೆ ಅಲ್ಲಿ. ಅಂದ ಮೇಲೆ ಆ ಪಕ್ಷಿ ಹಾಗೂ ಆ ಆಕಾಶಕ್ಕೆ ಅಭೇದವನ್ನು ಹೇಗೆ ಹೇಳೋದಕ್ಕೆ ಸಾಧ್ಯವಿಲ್ಲವೋ ಅದರಂತೆ ಚತುರ್ಮುಖಾದಿ ಸಮಗ್ರವಾದ ಪ್ರಪಂಚದ ಭೇದಕ್ಕೆ ಅಧಿಷ್ಠಾನ ಆಶ್ರಯನಾದವನು ಭಗವಂತ. ಭೇದಾಶ್ರಯನಾದವನು, ಭೇದಕ್ಕೆ ಅಧಿಕರಣನಾದವನು ಭಗವಂತ ಅಂತಂದ ಮೇಲೆ ಆ ಭಗವಂತನಿಗೂ ಈ ಚತುರ್ಮುಖಾದಿ ಪ್ರಪಂಚಕ್ಕೂ ಅಭೇದವಿದೆ ಅಂತ ಹೇಗೆ ಹೇಳೋದು? ಸರ್ವತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಪ್ರಯೋಗವನ್ನು ಸೂಚನೆ ಮಾಡಿರ್ತಾರೆ ಅಲ್ಲಿ. ಏನೆಂದ್ರೆ ಆನಂದಮಯಾದಿಹಿ ಬ್ರಹ್ಮಾದಿಭ್ಯೋ ಭಿನ್ನ ತದ್ ಆಧಾರತ್ವ. ಅವರಿಗೆ ಆಧಾರ ಅಂದ ಮೇಲೆ ಅವನು ಅವರಿಂದ ಅಭಿನ್ನ ಅಂತ ಹೇಗಾಗೋದು? ಸರ್ವತ ಆಗೋದಕ್ಕೆ ಸಾಧ್ಯವಿಲ್ಲ. ಇಷ್ಟು ನಿಮಗೆ ಈ ಓಂ ಭೇದ ಉಪದೇಶಾಚ ಓಂ ಅಂತ ಸೂತ್ರಕ್ಕೆ ಹೀಗೆ ಎರಡು ರೀತಿಯಾಗಿ, ಮೊದಲನೇದ್ದು ಭೇದಕವಾದ ಧರ್ಮವನ್ನೇ ಹೇಳಿದ್ದಾರೆ. ಆದ್ದರಿಂದಾಗಿ ಚತುರ್ಮುಖಾದಿ ಬ್ರಹ್ಮದೇವರು ಪರಮಾತ್ಮನು ಭಿನ್ನ, ಹಾಗಾಗಿ ಅನ್ನಮಯಾದಿ ಶಬ್ದದಿಂದಾಗಿ ಬ್ರಹ್ಮದೇವರು ಪ್ರತಿಪಾದ್ಯರಲ್ಲ ಅಂತ ಒಂದು ಸೂತ್ರಾರ್ಥವನ್ನು ವಿಚಾರ ಮಾಡಿದ್ರು. ಅವರಿಬ್ಬರಿಗೂ ಅಭೇದವೇ ಇದೆ ಅಂತ ಪ್ರಶ್ನೆ ಮಾಡಿದಾಗ ಮತ್ತೆ ಭೇದ ವಿಪದೇಶಾಚ ಅಂತ ನಾವು ಹೇಳಿ, ಅಂದ್ರೆ ಭೇದಕ್ಕೆ ಅವರಿಗೆ ಆಧಾರನಾಗಿದ್ದಾನೆ ಭಗವಂತ ಅಂದ್ಮೇಲೆ ಅವರು ಅಭಿನ್ನ ಅಂತ ಹೇಗಾಗೋದು? ಈಗ ಆಧಾರ ಆಧೇಯ ಅಂತಂದ್ರೆ, ಒಂದು ಭೂಮಿಯ ಮೇಲೆ ಒಂದು ಪುಸ್ತಕವನ್ನು ಇಟ್ಟಿದ್ದೇನೆ ಅಂತ ತಿಳ್ಕೊಳ್ರಿ. ಅವಾಗ ಭೂಮಿ ಇದು ಆಧಾರವಾಯಿತು, ಆಧೇಯವಾಯಿತು ಪುಸ್ತಕ. ಈ ಪುಸ್ತಕಕ್ಕೂ ಭೂಮಿಗೂ ಅಭೇದವಿದ್ರೆ ಅದಕ್ಕೆ ಆಧಾರ ಆಧೇಯ ಭಾವ ಅಂತಂತಾರೆ. ಅದು ಬರೋದಕ್ಕೆ ಸಾಧ್ಯವಾ? ಒಂದೇ ಭೂಮಿಯು ಒಂದೇ ಪುಸ್ತಕ ಒಂದೇ ಅಂತಂದ್ರೆ ಭೂಮಿಯ ಮೇಲೆ ಪುಸ್ತಕವನ್ನು ಇಟ್ಟಿದ್ದೇನೆ ಅಂತ ಏನ್ ಪ್ರಯೋಗ ಮಾಡೋದು? ಹಾಗೆ ನಮಗೆ ಆಧಾರ ಆಧೇಯ ಭಾವ ಅಂತ ಅನ್ನೋದು ಬರಬೇಕು ಅಂದ್ರೆ ಭೇದವಿರಬೇಕು. ಹಾಗೆ ಸರ್ವಾಧಾರನಾಗಿದ್ದಾನೆ ಪರಮಾತ್ಮ. ಸರ್ವಾಧಾರನಾದ ಪರಮಾತ್ಮನಿಗೂ ಬ್ರಹ್ಮಾದಿ ಪ್ರಪಂಚಕ್ಕೂ ಅಭೇದ ಇದ್ರೆ ಹೇಗೆ ಸರ್ವಾಧಾರ ಅಂತ ಆಗೋದು? ಅವನೇ ಬ್ರಹ್ಮ, ಅವನೇ ಜೀವ, ಅವನೇ ಎಲ್ಲವೂ ಅಂತಂದ ಮೇಲೆ ಆಧಾರ ಏನಾಗೋದು? ಹಾಗಾಗಿ ಆಧಾರನಾಗಿದ್ದಾನೆ ಅಂತಂದಿದ್ದಾರೆ ಅಂತಂದ ಮೇಲೆ ಪರಮಾತ್ಮ ಭಿನ್ನನಾಗಿದ್ದಾನೆ, ಅವನೇ ತಾರತಮ್ಯದಲ್ಲಿ ಉತ್ತಮನಾಗಿದ್ದಾನೆ, ಅವನೇ ಅನ್ನಮಯಾದಿ ಶಬ್ದ ಪ್ರತಿಪಾದ್ಯನಾಗಿದ್ದಾನೆ. ಅರ್ಥವಾಯ್ತಲ್ಲ? ಇದು ನಿಮಗೆ ಓಂ ಭೇದ ಉಪದೇಶಾಚ ಅಂತ ಸೂತ್ರದ ವಿಚಾರ. ಅದಕ್ಕಾಗಿ
ಇಲ್ಲಿ ಹೇಳುವಾಗ ಚತುರ್ಮುಖಾದೇಹೇ ಆನಂದಮಯಸ್ಯ, ಚತುರ್ಮುಖಾದಿ ಬ್ರಹ್ಮದೇವರಿಗೆ ಆನಂದಮಯಸ್ಯ ಭಗವಂತನಿಗೆ ಭೇದಕ ಧರ್ಮೋಕ್ತೈಶ್ಚ ಭೇದವನ್ನು ತಂದುಕೊಡುವಂತಹ ಧರ್ಮಗಳನ್ನು ಈ ಉಪನಿಷತ್ತಿನ ಭಾಗದಲ್ಲಿ ಹೇಳಿದ್ದಾರೆ. ಹಾಗಾಗಿ ನ ಆನಂದಮಯ ಇತರಃ, ಆನಂದಮಯನು ಅನ್ನಮಯನು ಇತ್ಯಾದಿಗಳು ಪಂಚರೂಪಗಳು ಇತರಃ ಚತುರ್ಮುಖಾದಿ ಬ್ರಹ್ಮದೇವರು ಅಂತ ನ ಹೇಳಬಾರದು. ಇನ್ನ ಇದರ ಮುಂದಿನ ಸೂತ್ರ ಓಂ ಕಾಮಾಚ್ಚ ನಾನುಮಾನಾಪೇಕ್ಷಾ ಓಂ ಅಂತನೋ ಸೂತ್ರ. ಇದು ಸೂತ್ರ ನಿಮ್ಗೆ ವಿಚಾರ ಸ್ವಲ್ಪ ಹೆಚ್ಚಿದೆ, ಎಷ್ಟು ಸಾಧ್ಯವಾಗುತ್ತೋ ಹೇಳ್ತೇನೆ, ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೇನೆ. ಏನು ಇಲ್ಲಿ ಏನ್ ವಿಚಾರ ಮಾಡ್ತಾರೆ ಅಂದ್ರೆ, ಕಾಮಾಚ್ಚ ನಾನುಮಾನಾಪೇಕ್ಷಾ ಅದ್ವೈತ ಶ್ರುತ್ಯನುಕೂಲ ಅನುಮಾನಸ್ಯ ಅಭಾವಾತ್ ಕೇವಲ ಅನುಮಾನಸ್ಯ ಚ ಕಾಮಾತ್ ಇಚ್ಛಾಂ ಅನುಸೃತ್ಯ ಪ್ರವೃತ್ತತ್ವಾತ್ ನ ಅನುಮಾನಾಪೇಕ್ಷಾ ಅತೀಂದ್ರಿಯಾರ್ಥ ವಿಷಯೇ ಶುಷ್ಕ ಅನುಮಾನಾಪೇಕ್ಷಾ ನ ಕಾರ್ಯ. ಏನು ಇಲ್ಲಿ ಪೂರ್ವ ಪಕ್ಷಿಗಳು ಈ ರೀತಿಯಾಗಿ ವಿಚಾರ ಮಾಡ್ತಾರೆ. ಒಂದು ಅನುಮಾನ ಮಾಡ್ತಾರೆ. ಅನುಮಾನ ಮಾಡಿ ಉದಾಹರಣೆಗೆ ವಿಮತಾಹ ಆತ್ಮಾನಃ ಪರಮಾತ್ಮನಸ್ತತ್ವತೋ ನ ವಿದ್ಯಂತೆ ಆತ್ಮತ್ವಾತ್ ಪರಮಾತ್ಮವತ್ ಅನೇಕ ಅನುಮಾನ ಮಾಡ್ತಾರೆ. ಅದ್ರಲ್ಲಿ ನಾವು ಒಂದು ಮಾತ್ರ ಹೇಳ್ತಾ ಇದ್ದೇನೆ ಅಷ್ಟೇ. ಅಂದ್ರೆ ನೀವೇನು ಭೇದ ವ್ಯಪದೇಶಾಚ ಅಂತ ಹೇಳಿ ಸಮರ್ಥನೆ ಮಾಡಿದ್ರಿ, ಚತುರ್ಮುಖಾದಿ ಪ್ರಪಂಚಕ್ಕೂ ಪರಮಾತ್ಮನಿಗೂ ಅಭೇದವಿಲ್ಲ, ಭೇದವೇ ಇದೆ ಅಂತ ಸಮರ್ಥನೆ ಮಾಡಿ ನಾವು ಕೊಟ್ವಿ. ಒಂದು ವೇದದ ಕೆಲವು ಭಾಗವನ್ನು ಇಟ್ಟುಕೊಂಡು ಯುಕ್ತಿಯನ್ನು ಇಟ್ಟುಕೊಂಡು ಸಮರ್ಥನೆ ಮಾಡಿದ್ವಿ. ಅದಕ್ಕೆ ಪೂರ್ವ ಪಕ್ಷಿಗಳು ಈಗೇನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮದೇವರಿಗೂ ಅಂದ್ರೆ ಪ್ರಪಂಚಕ್ಕೂ ಪರಮಾತ್ಮನಿಗೂ ಅಭೇದವೇ ಇದೆ. ಯಾಕೆ ಅಭೇದವೇ ಇದೆ? ವಿಮತಾಹ ಆತ್ಮಾನಃ ಅಂದ್ರೆ ಒಟ್ಟಾರೆ ನಿಮಗೆ ಜಗತ್ತಿನಲ್ಲಿ ಕಾಣುವಂತಹ ಯಾವ ಜೀವ ಪ್ರಪಂಚವಿದೆಯೋ ಅದು ಪರಮಾತ್ಮನಃ ತತ್ವತಃ ನ ವಿದ್ಯಂತೆ, ವಾಸ್ತವಿಕವಾಗಿ ದೇವರಿಂದ ಪರಮಾತ್ಮನಿಂದ ಸರ್ವತಾ ಭಿನ್ನವಲ್ಲ, ಅಭಿನ್ನವಾಗಿದೆ. ಯಾಕೆ? ಆತ್ಮತ್ವಾತ್, ಆತ್ಮನಾಗಿದ್ದಾನೆ. ಹಾಗಾಗಿ ಅಂದ್ರೆ ನಾನು ಆತ್ಮ ಅಲ್ವಾ, ನನ್ನಲ್ಲಿ ಆತ್ಮತ್ವ ಇದೆ. ಸೊ ಆತ್ಮತ್ವ ಇರುವ ನನ್ನಲ್ಲಿ ಅಭೇದವಿದೆ. ಯಾರಿಂದ? ನನ್ನಿಂದ ನನಗೆ ಅಭೇದ ಇದೆ. ಹಾಗೆ ಆ ಆತ್ಮತ್ವ ಇರುವಂತಹ ಬ್ರಹ್ಮಾದಿ ಪ್ರಪಂಚವೂ ಕೂಡ ಅದೇ ಆತ್ಮತ್ವ ಇರುವಂತಹ ಪರಮಾತ್ಮನಿಂದ ಅಭಿನ್ನವಾಗಿದೆ ಅಂತ ಯಾಕೆ ಹೇಳಬಾರದು ಅಂತ ಹೀಗೆ ಅನೇಕ ಯುಕ್ತಿಗಳನ್ನು ಬಳಸಿಕೊಂಡು ಜೀವಬ್ರಹ್ಮರಿಗೆ ಅಭೇದವನ್ನು ಸಮರ್ಥನೆ ಮಾಡೋದಕ್ಕಾಗಿ ಹೀಗೆ ವಿಚಾರ ಮಾಡ್ತಾರೆ. ಖಂಡನೆ ಮಾಡುವಾಗ ಏನಂದ್ರೆ ಕಾಮಾಚ, ಕಾಮ ಕಾಮ ಅಂದ್ರೆ ಅರ್ಥವೇನು ಅಂದ್ರೆ ಕಾಮಚಾರ. ಕಾಮಚಾರ ಅಂತಂದ್ರೆ ಏನು? ಇಚ್ಛೆಗೆ ಬಂದಂತೆ. ಮತ್ತೆ ಇನ್ನ ಸ್ವಲ್ಪ ಬೇರೆ ರೀತಿಯಾಗಿ ಹೇಳಬೇಕು ಅಂದ್ರೆ ನಿಮ್ಮ ತಲೆಗೆ ಬಂದಂತೆ. ನನ್ನ ತಲೆಗೆ ಏನು ಅನಿಸತ್ತೋ ಅದನ್ನ ಅನುಮಾನ ಮಾಡ್ಬೋದು. ಅದರ ಅರ್ಥ ಅನುಮಾನದ ಅಪ್ರಮಾಣ ಅಂತ ಅರ್ಥವಲ್ಲ, ಅದನ್ನು ಸೂಚನೆ ಮಾಡ್ತಾರೆ. ಅಂದರೆ ಸ್ವಲ್ಪ ವಿವರಣೆ ಹೆಚ್ಚು ಮಾಡ್ಬೇಕಾಗುತ್ತೆ, ಸ್ವಲ್ಪ ಹೇಳ್ತೇನೆ. ಈಗ ಒಂದು ಅನುಮಾನ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಒಂದು ಮೂಲವಾದ ಒಂದು ಪ್ರಮಾಣ ಇರ್ಬೇಕು. ಅಂದ್ರೆ ಪ್ರತ್ಯಕ್ಷ ಅಥವಾ ವೇದ, ಉಪನಿಷತ್ತು, ಹೀಗೆ ಯಾವುದಾದ್ರೊಂದು ಪ್ರಮಾಣವನ್ನು ಮೂಲವನ್ನಾಗಿ ಇಟ್ಟುಕೊಂಡು ನೀವು ಅನುಮಾನ ಮಾಡ್ಬೇಕು. ಆದರೆ ನೀವು ಅದ್ವೈತ ವಿಷಯದಲ್ಲಿ ಏನು ಅನುಮಾನ ಮಾಡ್ತಿರ್ತೀವಾ, ಹಾಗೆ ಅನುಮಾನ ಮಾಡೋದಕ್ಕೆ ಅದ್ವೈತ ಇದು ನಿಮ್ಮ ಪ್ರತ್ಯಕ್ಷವಾಗಿ ಕಾಣಿಸೋದಕ್ಕೆ ಸಾಧ್ಯವಾ? ಪ್ರತ್ಯಕ್ಷದ ಮೂಲ ಆಗೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ವೇದ ಇನ್ನು ಮೂಲವನ್ನಾಗಿ ಇಟ್ಕೊಳ್ಬೇಕು, ಅಭೇದ ಪ್ರತಿಪಾದನೆ ಮಾಡುವ ವೇದವನ್ನು. ಯಾವ ವೇದವನ್ನು ನೀವು ಅಭೇದ ಪ್ರತಿಪಾದನೆ ಮಾಡೋದಕ್ಕೆ ಕೊಡ್ತೀರಿ, ಆ ಎಲ್ಲಾ ವೇದವನ್ನು ಭೇದ ಪರತೆಯ ನಾವು ನಿರಾಕರಣೆ ಮಾಡ್ತೇವೆ, ಅದನ್ನು ಸಮರ್ಥನೆ ಮಾಡ್ತೇವೆ. ಹಾಗಾಗಿ ಸ್ಥಿತಿಯೂ ಹೋಯ್ತು. ಅಂದ ಮೇಲೆ ಮೂಲವಾದ ಪ್ರಮಾಣವೇ ಇಲ್ಲ ನಿಮಗೆ. ಮೂಲವಾದ ಪ್ರಮಾಣ ಇಲ್ಲದೇನೆ ನೀವು ಅನುಮಾನ ಮಾಡ್ತಾ ಕೂತ್ರೆ ಏನ್ ಬೇಕಾದ್ರೆ ಅನುಮಾನ ಮಾಡ್ಬೋದು. ತಲೆಗೆ ಬಂದಂತೆ ನಿಮ್ಮ ತಲೆಯಲ್ಲಿ ಹೇಗೆ ವಿಚಾರ ಬರುತ್ತೋ ಹಾಗೆ ಅಷ್ಟು ಅನುಮಾನ ಮಾಡಬಹುದು. ಏನೇನೋ ಅಬದ್ಧವಾದ ಸಿದ್ಧಾಂತಗಳನ್ನು ಸ್ಥಾಪನೆ ಮಾಡಬಹುದು. ಹಾಗಾದ್ರೆ ಯುಕ್ತಿ, ಅನುಮಾನ ಅಂದ್ರೆ ಯುಕ್ತಿ ಅವಶ್ಯವಾಗಿ ಸ್ವೀಕಾರಾರ್ಹ. ಆದರೆ ಅದಕ್ಕೆ ಮೂಲಭೂತವಾದ ಪ್ರಮಾಣವನ್ನು ಇಟ್ಕೊಂಡು ಮಾಡಿದರೆ ಅದು ನಮಗೆ ಸ್ವೀಕಾರ. ಮೂಲವನ್ನು ಇಟ್ಟುಕೊಳ್ಳದೆ ಮಾಡಿದರೆ ಅದು ನಮಗೆ ಸ್ವೀಕಾರ ಯೋಗ್ಯವಲ್ಲ. ನೀವು ಮಾಡುವ ಏನು ಇದೆಯೋ
ಇದಕ್ಕೆ ಮೂಲ ಇಲ್ಲ. ಯಾಕೆ? ಪ್ರತಿಯಾಗಿ ನಾವು ಮಾತಾಡ್ತೇವೆ. ನಿಮ್ಮತಃ ಆತ್ಮಾನಃ ಪರಮಾತ್ಮನಃ ತತ್ವತೋ ನ ವಿದ್ಯಂತೆ ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ನಾನು ಹೇಳ್ತೇನೆ ಸೇಮ್ ಅದೇ ರೀತಿಯ ಯುಕ್ತಿಯನ್ನು ಬಳಸಿಕೊಂಡು ನಾವು ಹೇಳ್ಬಹುದು. ಏನಂತ? ನಿಮ್ಮತಃ ಆತ್ಮಾನಃ ಅಪರಮಾರ್ಥತೋಪಿ ನ ವಿದ್ಯಂತೆ ಆತ್ಮತ್ವ. ಯಾಕೆ ಹೇಳಬಾರದು? ಅವರು ವಾಸ್ತವಿಕವಾಗಿ ಜೀವರಿಗೂ ಬ್ರಹ್ಮರಿಗೂ ಭೇದವಿಲ್ಲ ಅಂತಂದ್ರು. ನಾವಂದ್ವಿ ಅಪಾರಮಾರ್ಥಿಕವಾಗಿ ನ ವಿದ್ಯಂತೆ. ನಾನ್ ಮಾಡಿದೆ, ಈಗ ಯಾಕೆ ತಿರುಗಿಸ್ಬಾರ್ದು? ನಿನ್ನ ತಲೆಗೆ ಬಂದಂತೆ ನೀವು ಮಾಡೋದು, ನಮ್ಮ ತಲೆಗೆ ಬಂದಂತೆ ನಾವು ಮಾಡ್ತೇವೆ. ಹಾಗಾಗಿ ಅದಕ್ಕೆ ಒಂದು ಏನಂತಾರೆ ಪ್ರಮಾಣವಿಲ್ಲ ಅದಕ್ಕೆ. ಇದನ್ನು ಭೂಮಿ ಅಂತ ನಾನ್ ಕರೆದೆ, ಇಲ್ಲ ಇದು ಭೂಮಿ ಅಲ್ಲ ಇದು ಆಕಾಶ ಅಂತ ಕರೆದ್ರೆ, ಇದು ಯಾಕೆ ಭೂಮಿ ಇದು ಯಾಕೆ ಆಕಾಶ, ಇದು ಯಾಕೆ ಭೂಮಿ ಅಂತ ಕರಿಬೇಕು ಅದನ್ನ ಯಾಕೆ ಆಕಾಶ ಅಂತ ಕರಿಬೇಕು ಅಂತ ಇತ್ಯಾದಿಯಾಗಿ ಏನಾದ್ರೂ ಒಂದು ಹಿಂದೆ ಒಂದು ಪ್ರಮಾಣವನ್ನು ಇಟ್ಟುಕೊಂಡು ಮಾತಾಡಿದ್ರೆ ಅದನ್ನ ಒಪ್ಪಬೇಕು. ಹಾಗಾಗಿ ನಿಮ್ಮ ತಲೆಗೆ ಬಂದಂತೆ ಕಾಮಾತ ಇಚ್ಛೆಗೆ ಅನುಗುಣವಾಗಿ ಏನೇನು ತಲೆಯಲ್ಲಿ ತೋರುತ್ತೋ ಅದನ್ನು ನೋಡಿಕೊಂಡು ಅದರಂತೆ ನಾನು ಒಂದು ಅದರಲ್ಲಿ ಈಗ ದೃಷ್ಟವಾದ ಅರ್ಥದಲ್ಲಿ ಸಮಸ್ಯೆ ಇಲ್ಲ. ನಮ್ಮ ಪ್ರತ್ಯಕ್ಷವಾದ ಜಗತ್ತಿನಲ್ಲಿ ಕಾಣಿಸುವ ಪದಾರ್ಥದ ವಿಷಯದಲ್ಲಿ ಮಾಡಬಹುದು. ಅದರಲ್ಲೂ ಅದೃಷ್ಟವಾದ ಅರ್ಥವಿದು. ಮೊದಲನೆಯದ್ದು ಚತುರ್ಮುಖ ಬ್ರಹ್ಮದೇವರು ಅಪ್ರತ್ಯಕ್ಷ, ಪರಮಾತ್ಮನು ಅಪ್ರತ್ಯಕ್ಷ. ಅವರಿಬ್ಬರಿಗೆ ಭೇದವಿದೆಯೋ ಅಭೇದವಿದೆಯೋ ಅಂತ ಅನ್ನೋದು ಅಪ್ರತ್ಯಕ್ಷ. ಹಾಗಾಗಿ ಆ ಕಾರಣಕ್ಕಾಗಿಯೇ ಅವರು ಪ್ರತ್ಯಕ್ಷವನ್ನು ಕೊಡಲ್ಲ, ವೇದವನ್ನು ಕೊಡೋಲ್ಲ, ಅನುಮಾನವನ್ನು ಕೊಡ್ತಾರೆ. ಆ ಅನುಮಾನವನ್ನು ಕೊಟ್ಟಾಗ ಅನುಮಾನವನ್ನು ಖಂಡನೆ ಮಾಡ್ಬೇಕು ಅಂತ ಅನ್ನೋದಕ್ಕಾಗಿ ನಾವು ಏನಂದ್ವಿ? ಕಾಮಾಚ ಅನುಮಾನಾಪೇಕ್ಷ ನ. ಅದಕ್ಕೆ ನಿಮಗೆ ಏನಂತಾರೆ ಇಲ್ಲಿ ವ್ಯಾಖ್ಯಾನ ಮಾಡುವಾಗ, ಅದ್ವೈತ ಶ್ರುತ್ಯನುಕೂಲ ಅನುಮಾನಸ್ಯ ಅಭಾವಾತ್. ಅದ್ವೈತ ಶ್ರುತಿ ಅಂದ್ರೆ ಅಭೇದ ಪ್ರತಿಪಾದಕವಾದ ವೇದ ಭಾಗಗಳು, ಅದಕ್ಕೆ ಅನುಕೂಲ, ಅದಕ್ಕೆ ಸಹಾಯವನ್ನು ಮಾಡುವಂತಹ, ಅದರ ಸಹಾಯವನ್ನು ತೆಗೆದುಕೊಂಡು ಉಪಜೀವಿಸಿಕೊಂಡಿರುವಂತಹ ಅನುಮಾನಸ್ಯ, ನೀವು ಮಾಡುವ ಯುಕ್ತಿಗಳು ಅನುಮಾನ ಅಂತಹ ಅನುಮಾನ ಅಭಾವ ಇಲ್ಲೇ ಇಲ್ಲ. ಕೇವಲ ಅನುಮಾನಸ್ಯ ಸ್ವತಂತ್ರವಾಗಿ ನಿಮ್ಮ ತಲೆಗೆ ಬಂದಂತೆ ಕೇವಲವಾದಂತಹ ಈಗ ನಾವು ಅವರು ಮಾಡಿ ತೋರಿಸಿಕೊಟ್ಟಂತ ಅನುಮಾನ ಅದನ್ನು ಮಾಡೋಣ ಅಂತಂದ್ರೆ ಅದು ಕಾಮಾತ. ಅಂದ್ರೆ ಇಚ್ಛಾ ಅನುಸತ್ಯ ಪ್ರವೃತ್ತತ್ವ. ನಿಮ್ಮ ತಲೆಗೆ ಬಂದ ಇಚ್ಛೆಗೆ ಅನುಗುಣವಾಗಿ ಹೊರಟಿದೆ ಅದು. ಅದು ನಿಮಗೆ ಒಂದು ವಿಷಯವನ್ನು ಸಾಧನೆ ಮಾಡೋದಕ್ಕೆ ಸಾಧಕ ಅಂತ ಆಗತ್ತಾ? ಹಾಗಾಗಿ ನ ಅನುಮಾನಾಪೇಕ್ಷ ಅಂದ್ರೆ ಅತೀಂದ್ರಿಯಾರ್ಥ ವಿಷಯೇ ಶುಷ್ಕ ಅನುಮಾನಾಪೇಕ್ಷ ನ ಕಾರ್ಯ. ಅತೀಂದ್ರಿಯವಾದ ಒಂದು ಅರ್ಥವನ್ನು ಸಾಧನೆ ಮಾಡುವುದರಲ್ಲಿ ಶುಷ್ಕವಾದ ಅನುಮಾನ. ಶುಷ್ಕ ಅಂತಂದ್ರೆ ಶುಷ್ಕ ಶಬ್ದಕ್ಕೆ ಅರ್ಥ ಒಣಗಿದ ಅಂತ ಅರ್ಥ. ಶುಷ್ಕಂ ಕಾಷ್ಟಂ ಅಂತಂದ್ರೆ ಅರ್ಥವೇನಂದ್ರೆ ಚೆನ್ನಾಗಿ ಒಣಗಿದಂತಹ ಕಟ್ಟಿಗೆ ಅಂತ ಅರ್ಥ. ಅಂದ್ರೆ ಅದರಲ್ಲಿ ಏನು ರಸಭಾಗ ಇಲ್ಲ, ಒಣಗಿದಂತಹ ಕಟ್ಟಿಗೆ. ಶುಷ್ಕಂ ವೃಕ್ಷಂ ಅಂತ. ಹಾಗೆ ಶುಷ್ಕ ಅನುಮಾನ ಅಂದ್ರೆ ಎದಕ್ಕೂ ಉಪಯೋಗ ಇಲ್ಲದೆ ಇರುವ ಅನುಮಾನ. ಇಲ್ಲಿ ಒಣಗಿದಂತ ಅರ್ಥದಲ್ಲಿ ಇಲ್ಲ. ಆ ಅಭಿಪ್ರಾಯದಲ್ಲಿ ಶುಷ್ಕವಾದ ಅನುಮಾನ ಅಂದ್ರೆ ದುರ್ಬಲವಾದ, ಯಾವ ಪ್ರಾಬಲ್ಯವಿಲ್ಲದೆ ಇರುವಂತಹ ಅನುಮಾನ. ಆ ಅನುಮಾನದ ಅಪೇಕ್ಷೆ, ಆ ಅನುಮಾನದ ಸಹಾಯವನ್ನು ಇಟ್ಕೊಂಡು ಯಾವ ಕಾರ್ಯವನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಪೂರ್ವಪಕ್ಷಿಗಳೇ, ನೀವು ಜೀವಬ್ರಹ್ಮಗಳಿಗೆ ಅಭೇದವಿದೆ ಅಂತ ಸಾಧನೆ ಮಾಡೋದಕ್ಕೆ ನಿಮ್ಮ ಇಚ್ಛೆಗೆ ಅನುಗುಣವಾದ ಒಂದು ಅನುಮಾನವನ್ನು ಮಾಡಿಕೊಂಡು ಅಭೇದವನ್ನು ಸಾಧನೆ ಮಾಡ್ತೀನಿ ಅಂತ ಮಾತು ಸುಳ್ಳು. ಹಾಗಾಗಿ ಅಭೇದವನ್ನು ಸಾಧನೆ ಮಾಡೋದು ಸಾಧ್ಯವಿಲ್ಲ. ಆಯ್ತಲ್ಲ? ಇಷ್ಟು ಕಾಮಾರ್ಚನ ಅನುಮಾನ ಅಪೇಕ್ಷ ಅಂತ ಅನ್ನೋದಕ್ಕೆ. ಇನ್ ಮುಂದೆ ಓಂ ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತಿ. ಓಂ ಮತ್ತೆ ನಾಳೆ ಮಾಡಿ. ಶ್ರೀಕೃಷ್ಣ ನಮಸ್ತೆ. ಆಯ್ತಾಯ್ತು. ಶ್ರೀಕೃಷ್ಣ ನಮಸ್ತೆ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು.